ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಜ್ಯ ಮಾಧ್ಯಮ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಪಕ್ಷದ ವಿರುದ್ಧ ಸುಳ್ಳು ಪ್ರಚಾರದ ಮೂಲಕ ಜನರನ್ನು ದಾರಿ ತಪ್ಪಿಸುವ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರಿಗೆ ಹುಚ್ಚು ಹಿಡಿದಿದ್ದು ಮೆದುಳು ಮತ್ತು ನಾಲಿಗೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಚೆಲುವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಕದಲ್ಲಿ ಗುರುತಿಸಿಕೊಂಡು ಅನೇಕ ಸ್ಥಾನಮಾನ ಪಡೆದು ಈಗ ಬಿಜೆಪಿ ಪಕ್ಷದಲ್ಲಿ ಇದ್ದು ಪ್ರಿಯಾಂಕ ಖರ್ಗೆ ಮತ್ತು ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುವ ಯಾವುದೇ ನೈತಿಕತೆ ಅವರಿಗೆ ಇಲ್ಲ ಎಂದು ಕಿಡಿಗಾಡಿದರು. ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು. ಇದನ್ನು ಮೊದಲ ಖಂಡಿಸಿ ತಮ್ಮ ಪಕ್ಷದ ವಿರುದ್ಧ ಪ್ರತಿಭಟನೆ ನಡೆಸಬೇಕು ಎಂದು ವಾಗ್ದಾಳಿ ನಡೆಸಿದರು. ನಾರಾಯಣಸ್ವಾಮಿ ಅವರು ನಿಜವಾದ ಅಂಬೇಡ್ಕರ್ ಅನುಯಾಯಿಯಾಗಿದ್ದಾರೆ. ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಬೇಕು. ಆದರೆ ಅವರು ಅಂಬೇಡ್ಕರ್ ವಿರೋಧಿ ಧೋರಣೆ ಅನುಸರಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ನಾರಾಯಣಸ್ವಾಮಿ ಚೆಲುವಾದಿ ಅಮಿತ್ ಶಾ ಅವರ ಹೇಳಿಕೆ ತಿರುಚುವ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಸ್ಥಾನಮಾನ ಜವಾಬ್ದಾರಿಯುತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಸಿಟಿ ರವಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ನೀಚ ಪದ ಬಳಸಿರುವುದು ನಿಜ. ನೀಚ, ನಿರ್ಲಕ್ಷ್ಯ, ನಿರ್ಲಜ್ಜೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕಿಡಿಗಾಡಿದರು. ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಅವರು ಸಚಿವ ಹೆಬ್ಬಾಳ್ಕರ್ರಿಗೆ ಅವ್ಯಾಚ್ಯ ಪದ ಬಳಸಿರುವುದು ಖುದ್ದಾಗಿ ನಾನು ನೋಡಿದ್ದೇನೆ. ಮಹಿಳೆಯರಿಗೆ ಅವ್ಯಾಚ್ಯ ಪದ ಬಳಕೆ ಅದಕ್ಕೆ ನಾನೇ ಪ್ರತ್ಯೇಕವಾಗಿ ಕಂಡಿದ್ದೇನೆ ಎಂದರು. ಆ ಒಂದು ಘಟನೆಗೆ ಸಂಬಂಧವಿಲ್ಲದವರ ಹೆಸರುಗಳನ್ನು ಹೇಳಿ ಅವರ ವೈಯಕ್ತಿಕ ತೇಜೋವಧಿ ಮಾಡುವ ಮುಖಾಂತರ ನಾರಾಯಣಸ್ವಾಮಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ಡೆತ್ ನೋಟ್ನಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರುವಂತೆ ಕೆಲವರ ಹೆಸರುಗಳನ್ನು ಸಚಿನ್ ಅವರು ಉಲ್ಲೇಖಿಸಿದ್ದಾರೆ. ಕಲಬುರಗಿಯ ಕೆಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವರು ಪ್ರಿಯಾಂಕರಿಗೆ ಅವರ ಆಪ್ತರು. ಅವರಿಂದ, ಅವರ ಕಿರುಕುಳದಿಂದ ಅವರಿಗೆ ನಾನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ದುಡ್ಡು ಕೊಟ್ಟಿದ್ದೆ, ಅದು ಕೊಡದ ಹಿನ್ನೆಲೆಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಒಂದು ಡೆತ್ ನೋಟನ್ನು ದೇವರ ಹೆಸರಲ್ಲಿ ಭಗವಾನ್ 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 ಅಂತ ಹೆಸರು ಹೇಳ್ಕೊಂಡಿದ್ರೆ ಕಾಂಗ್ರೆಸ್ಸಿಗರು 7 ಜನ್ಮಕ್ಕೂ ಸ್ವರ್ಗದಲ್ಲಿ ಇರ್ತಿದ್ರು ಅನ್ನುವಂಥ ಮಾತನ್ನು ಆಡಿದ್ರು. ಅದು ಸ್ಪಷ್ಟವಾಗಿ ಇಡೀ ದೇಶದಾದ್ಯಂತ ಯೂಟ್ಯೂಬ್ನಲ್ಲಿ, ಚಾನಲ್ನಲ್ಲಿ, ನ್ಯೂಸ್ನಲ್ಲಿ ಬಂದಿರುವಂಥದ್ದು ವಿಷಯ ಎಲ್ಲರಿಗೂ ಗೊತ್ತಿದೆ. ಇದು ಭಾಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳಿದರು. ಆದರೆ ನಿನ್ನೆ ಹೇಳಿಕೆಯಲ್ಲಿ ಆ ವಿಷಯವನ್ನೇ ಎತ್ತಲಾರದಂತೆ ಅಮಿತ್ ಶಾ ಅವರ ವಿಚಾರವನ್ನು ಬೇರೆ ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ತಪ್ಪು ಹೇಳಿಕೆಗಳನ್ನು ನೀಡುವ ಮುಖಾಂತರ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾರಾಯಣಸ್ವಾಮಿ ಚೆಲುವಾದಿಯವರು ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ವಿಚಾರವಾದವನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಮತ್ತು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಹೀಗಾಗಿ ಅವರು ವ್ಯಕ್ತಿತ್ವ ಗೊಂದಲಮಯ ಇರುವಂಥ ವ್ಯಕ್ತಿತ್ವ, ಸಂಪೂರ್ಣವಾಗಿ ಬೌದ್ಧಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಮತ್ತು ಅವರ ನಾಲಿಗೆ ಲಯವನ್ನು ಕಳೆದುಕೊಂಡಿದೆ. ನಾಲಿಗೆಗೆ ಮತ್ತು ಮೆದುಳಿಗೆ ಸಂಬಂಧ ಇಲ್ಲದಂಥ ವಿಚಾರಗಳನ್ನು ಅವರು ಪತ್ರಿಕೆಯವರು, ಮಾಧ್ಯಮದವರು ಕಂಡ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಯಾವ ಕಾರಣದ ಹಿನ್ನೆಲೆಯಲ್ಲಿ ಪ್ರಿಯಾಂಕರಿಗೆ ಅವರು ರಾಜೀನಾಮೆ ಅವರನ್ನು ಯಾಕೆ ಬಂಧಿಸಬೇಕು? ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ. ಈ ರಾಜ್ಯದಲ್ಲಿ ಕೂಡ ಕಾನೂನು, ಪೊಲೀಸರು ಇದ್ದಾರೆ. ಸುಮ್ಮನೆ ಯಾರನ್ನು ಬೇಕಾದರೂ ಅವ್ರನ್ನ
ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಸೇರಿ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 31ರಂದು ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ಎಸ್ ಪೀರಾ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ 4 ಸಾರಿಗೆ ನಿಗಮಗಳಿಂದ ಪ್ರತಿದಿನ ಸುಮಾರು 1 ಕೋಟಿಗೂ ಹೆಚ್ಚಿನ ಸಂಖ್ಯೆಯ ಜನರನ್ನು ರಾಜ್ಯದ ಮೂಲೆ ಮೂಲೆಗೆ ತಲುಪಿಸುವ ಮೂಲಕ ಹಾಗೂ ಶಕ್ತಿ ಯೋಜನೆಯ ಮೂಲಕ ತಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರುವ 4 ಸಾರಿಗೆ ನಿಗಮಗಳ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ನೌಕರರ ಬೇಡಿಕೆಗಳ ಬಗ್ಗೆ ತಮ್ಮ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಮತ್ತು ಬೇಡಿಕೆಗಳ ಈಡೇರಿಕೆಗೆ ಭಾರಿ ಸಿದ್ಧತೆ ನಡೆಸಿದೆ ಎಂದರು. ಈಗ ಸಾರಿಗೆ ನಿಗಮಗಳಿಗೆ ಸರ್ಕಾರ ಸುಮಾರು 50,010 ಕೋಟಿ ರು ಹಾಗೂ ಶಕ್ತಿ ಯೋಜನೆ ಪೈಕಿ ಬಾಕಿ ಉಳಿದಿರುವ 2,000 ಕೋಟಿ ಸಾರಿಗೆ ನಿಗಮಗಳಿಗೆ ನೀಡಬೇಕು. ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಮ್ಮಿಕೊಂಡಿದ್ದಾರೆ ಅಂತ ಸುದ್ದಿಯನ್ನು ತಿಳಿಸಲಿಕ್ಕೆ ನಿಮ್ಮ ಮೂಲಕ ತಿಳಿಸಲಿಕ್ಕೆ ನಾವು ಇಚ್ಛಿಸ್ತೇವೆ. ಸ್ನೇಹಿತರೆ, ನಮಗೆ ಸುಮಾರು 2023ರಿಂದ ಫೆಬ್ರವರಿ 2023ರವರೆಗೆ 38 ತಿಂಗಳ ನಮಗೆ ಬಾಕಿ ಹಣವನ್ನು ಅರಿಯರ್ಸನ್ನು ಸರ್ಕಾರದ ವತಿಯಿಂದ ಕೊಡಬೇಕಾಗಿತ್ತು. ತದನಂತರ 1/1/2024ರಂದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ನಮ್ಮ ನಿಗಮದಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತದೆ. ಅದರಂತೆ 1/1/20ರಿಂದ 1/1/24ರವರೆಗೆ ಬಾಕಿ ಅದೇ ಥರ ಹಂಗೆ ಉಳ್ಕೊಂಡ್ಬಿಟ್ಟಿವೆ. ಈಗ 1/1/24ರಿಂದ ನಮಗೆ ಮುಂದೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಇದುವರೆಗೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿವಿ. ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ 4 ವಲಯಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಒಂದು ಜಾಗೃತಿ ಸಮಾವೇಶಗಳನ್ನು ಮಾಡಿದ್ವಿ. ಹುಬ್ಬಳ್ಳಿಯಲ್ಲೂ ನಾವು ಜಾಗೃತಿ ಸಮಾವೇಶವನ್ನು ಮಾಡಿದ್ವಿ. ನಂತರ ಕಲಬುರಗಿಯಲ್ಲಿ ಸಹ ನಾವು ಸಮಾವೇಶಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ನಮ್ಮ ಹೋರಾಟದ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ರು. ಸಂಬಂಧಪಟ್ಟಂಥ ಸಾರಿಗೆ ಮಂತ್ರಿಗಳಾಗಲಿ ಮತ್ತು ಸರ್ಕಾರವಾಗಲಿ ನಮ್ಮ ಜೊತೆ ಮಾತುಕತೆ ಆಗಲಿಕ್ಕೆ ಇವತ್ತಿನವರೆಗೂ ಕರೆದಿಲ್ಲ. ಸೊ ನಮ್ಮ ಬೇಡಿಕೆಗಳು ಈಡೇರಿಕೆ ಅನಿವಾರ್ಯವಾಗಿ 9/12/2024ರಂದು ಸುವರ್ಣಸೌಧದಲ್ಲಿ ಸಚಿವ ಸಂಪುಟವನ್ನು ನಡೆದ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ 12/9/2024ರಂದು ರಾಜ್ಯಾದ್ಯಂತ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಎಲ್ಲ ಸಾರಿಗೆ ನೌಕರರು ಸೇರಿಕೊಂಡು ಒಂದು ಮನವಿಯನ್ನು ಕೊಟ್ಟಿದ್ವಿ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನೂಪ್ ಕುಮಾರ್ ಸಾಹೇಬರು ಬಂದು ಸ್ವತಃ ಆ ಮನವಿಯನ್ನು ಸ್ವೀಕರಿಸಿ ಅವರಿಗೆ ನಾವು ಹೇಳಿದ್ವಿ, ದಿನಾಂಕ ಗಡುವನ್ನು ಕೊಟ್ಟಿವಿ. 24/11/9 ಒಳಗಾಗಿ ನೀವು ಏನಾದರೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ 26 ನಂತರ ನಾವು ಮುಷ್ಕರ ಹೋಗಲಿಕ್ಕೆ ಸಿದ್ಧ ಅಂತಲೂ ನಾವು ಅವತ್ತು ಹೇಳಿದ್ವಿ. ಆದರೂ ಸಮಯ ಕೊಟ್ಟರು ಅವರು ನಮಗೆ ಮಾತುಕತೆ ಕರೀಲಿಲ್ಲ, ಯಾವುದೇ ಚರ್ಚೆನೂ ಆಗಲಿಲ್ಲ. ಇವರು ಇದೇ ರೀತಿ ವಿಳಂಬ ನೀತಿ ಅನಿಸ್ತಾ ಇರ್ತಾರೆ ಅಂತ ತಿಳ್ಕೊಂಡು ನಾವೇನು ಮಾಡಿದ್ವಿ, ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ನಮ್ಮ ಎಲ್ಲ ಸರ್ಕಾರಕ್ಕೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು 21 ದಿವಸದೊಳಗೆ ಮಾತಾಡಬೇಕಾಗಿತ್ತು. ಅವರು ಮಾತಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನು ಅಂತಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅನಿವಾರ್ಯತೆ ಇದೆ ಅವರಿಗೂ ಕೂಡ. ಏನಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಂಪ್ಲಾಯ್ಸಿಗೆ ಕೊಡಬೇಕಾಗಿರ್ತಕ್ಕಂಥ PF ಟ್ರಸ್ಟ್ಗೆ 3,000 ಕೋಟಿ ರೂಪಾಯಿ ಕೊಡಬೇಕು. ಇವತ್ತು 3,000 ಕೋಟಿನೂ ಅದನ್ನು ಕಟ್ತಾ ಇಲ್ಲ. ಇನ್ನು ನಮ್ಮಿಂದ ಕಡಿತಗೊಂಡಿರ್ತಕ್ಕಂಥ ದುಡ್ಡು ಅದು ಏನು ಅವರೇನು ಕೈಯಿಂದ ಹಾಕಿಕೊಡುವಂಥ PF ಅಂತಂದರೆ ಅದು ಎಂಪ್ಲಾಯರ್ ದುಡ್ಡನ್ನು ಸೇರಿಸಿ ಕಟ್ಟಬೇಕಾಗಿರೋದು ಇವತ್ತು ಅವ್ರು ಕಟ್ತಾ ಇಲ್ಲ. ಮತ್ತು ಇನ್ನೊಂದು 800 ಕೋಟಿ ರೂಪಾಯಿ ಡೀಸೆಲ್ ಅವರಿಗೆ ಕಟ್ಟಿಲ್ಲ. ಹೀಗೆ ಮತ್ತು ನಿಮ್ಮ ಈ ಕೋರ್ಟು ಕಚೇರಿಯಲ್ಲಿರ್ತಕ್ಕಂಥ ದುಡ್ಡುಗಳನ್ನ ನಾವು ದುಡ್ಡು ಕಟ್ಟೋಕ್ಕಾಗ್ತಾ ಇಲ್ಲ, ಕೋಆಪರೇಟಿವ್ ಸೊಸೈಟಿ ದುಡ್ಡು ಕಟ್ತಾ ಇಲ್ಲ. ಹೀಗಾಗಿ ಸುಮಾರು 6,000 ಕೋಟಿ ರೂಪಾಯಿನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಈ ದುಡ್ಡು ನಾವು ನಿಮಗೆ ಈಗ ನಮಗೆ 2020ರಿಂದ 38 ತಿಂಗಳ ಅರಿಯಸ್ ನಾವು ಹೇಳ್ತಾ ಇದ್ದೀವಿ, ಅದು ಸರ್ಕಾರದಿಂದ ಬರಬೇಕಾದಂಥದ್ದು. 3,000 ಕೋಟಿ ಅವರು ಕೊಟ್ಟರೆ ಮಾತ್ರ ಇದನ್ನು ಕೊಡೋಕ್ಕೆ ಸಾಧ್ಯ ಅನ್ನೋದು ರಾಮಲಿಂಗಾರೆಡ್ಡಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಇನ್ನು 2024ರ ವೇತನ ಪರಿಷ್ಕರಣೆ ಆಗಬೇಕು ಅಂತಾದರೆ ನಿಮ್ಮ ಈ ವೇತನ ಏನು ಬಸ್ ಚಾರ್ಜನ್ನು ಏರಿಸದೇ ಇದ್ದರೆ ಸಾಧ್ಯನೇ ಇಲ್ಲ ಅಂತ ಒಂದು ಮಾತಾಡ್ತೀವಿ. ಇವೆರಡನ್ನೂ ಮಾಡಬೇಕು ಅಂತಂದರೆ ನನ್ನ ಕೈಯಲ್ಲಿ ಏನಿಲ್ಲ, CM ನಮಗೆ ಕ್ಯಾಬಿನೆಟಲ್ಲಿ ತಗೊಳ್ಳುವಂಥ ಡಿಸಿಷನ್ ಅದು CM ಹತ್ರ ತರಬೇಕು. ಆ ಹಿನ್ನೆಲೆಯಲ್ಲಿ CMಗೆ ನೋಟಿಸ್ ಕೊಡೋದಕ್ಕೆ ನಾವು ಬೆಳಗಾವಿ ಚಲೋ ಮಾಡಿದ್ವಿ.
ಬಟ್ ಇವತ್ತು ಅವರೆಲ್ಲ ಏನೋ ಕಸರತ್ತುಗಳನ್ನು ಮಾಡಿ ಇವತ್ತಿನ ದಿವಸ ಏನೋ ಸಿಎಂ ಭೇಟಿ ಆಗ್ತಾರಂತೆ ನಮ್ಮ ಪತ್ರಿಕಾ ಮಾಧ್ಯಮದವರು ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅದು ನಾವು ಬೆಳಗ್ಗೆ ನೋಡಿದ್ರೆ ಗೊತ್ತಾಯಿತು. ಒಂದು ಹಂತದಲ್ಲಿ ಅವರು ಅನಿವಾರ್ಯತೆ ಸರ್ಕಾರದ ಮೇಲೇ ಇವತ್ತು ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಆಡಳಿತ ವರ್ಗ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಸರ್ಕಾರದ ಮೇಲೇ ಆಗ್ತಾ ಇದ್ದಾರೆ. ಸರ್ಕಾರ ಕೊಟ್ಟರೆ ಮಾತ್ರ ನಿಮಗೆ ಇವೆಲ್ಲ ಸವಲತ್ತುಗಳನ್ನ ಕೊಡೋಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ನಾವು ಕೊಡೋಕೆ ಆಗೋದಿಲ್ಲ. ಈಗ ಅನಿವಾರ್ಯತೆ ಸರ್ಕಾರದ ಮೇಲೆ ಚೆಂಡು ಹೋಗಿ ಅವರ ಸರ್ಕಾರದ ಗಾಡಿ ಬಿದ್ದಿದೆ. ಅವ್ರು ಏನಾದರೂ ಮನಸ್ಸು ಮಾಡಿ ಇದನ್ನು ಕೊಟ್ಟರೆ ಇಲ್ಲ ನಾಳೆ ಸಂಜೆ ಹೊತ್ತಿಗೆ ಇದು ತೀರ್ಮಾನ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು ಅಂತಂದರೆ ಮುಷ್ಕರ ನಾವು ವಾಪಸ್ ತಗೊಳ್ತೀವಿ. ಒಂದು ಆಗದೇ ಇದ್ದರೆ ಅನಿವಾರ್ಯತೆ ನಮಗೆ ಬೇರೆ ದಾರಿ ಇಲ್ಲ. ನಾವು ಹೇಳಿದಾಗ ಎಸ್ಮಾ ಇರಲಿ ಏನೇ ಇರಲಿ ಏನಿದ್ದರೂ ಕೂಡ ನಾವು ಕೊಟ್ಟಂಥ ದಿನಗಳ ಮುಂಚಿತವಾಗಿ ಕಾಲ ಸೆಟ್ಲ್ ಮಾಡಿದರೆ ನಾವು ಈ ಸ್ಟೇಜ್ಗೆ ಹೋಗೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಆದರೆ ಈಗ ಅನಿವಾರ್ಯತೆಯಿಂದ ನಾವು ಹೋಗಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಅದನ್ನೇ ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನಾವು ಬಂದಿವಿ. ಮತ್ತು ಸರ್ಕಾರ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ KSRTCಯಲ್ಲಿ ನಾವು ಭಾಳ ದೊಡ್ಡದಾಗಿ ಹೇಳ್ತಿದ್ವಿ 1,20,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರೆ 72,000 ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ. ಮೇ ಬಿ 1,00,000 ಇರ್ಬೋದು ಅಂದ್ಕೊಳ್ಳಿ, ಆದರೆ 20,000 ಕೆಲಸಗಾರ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ದಿನ ಕೆಲಸಗಾರ ಸಂಖ್ಯೆ ಕಡಿಮೆ ಆಗ್ತಾ ಹೋದಾಗೆಲ್ಲ ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ಈಗ DCMC ಅಂತ ಒಂದು ತಂದಿದ್ದಾರೆ. ಆ DCMC ಅಂದರೆ ಏನು, ರಾಯಚೂರಿಂದ ಸಿಂಧನೂರಿಗೆ ಹೋಗೋದು, ರಾಯಚೂರಿಂದ ಗುಲ್ಬರ್ಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಜನ ಮುಂದಾಗಿ ಏನು ಮಾಡ್ತಾ ಇದ್ದಾರೆ, ಒಂದು ಸಾರ್ವಜನಿಕ ಸುರಕ್ಷತೆ ಕೂಡ ಇಲ್ಲ. ಇಲ್ಲಿಂದ ಬೆಳಗ್ಗೆ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಂದ ರಾತ್ರಿ ಒಬ್ಬರೇ ಬರೋದು. ಇದು ಕೂಡ ಸಾರ್ವಜನಿಕರಿಗೆ ಬಹಳ ಸುರಕ್ಷತೆ ಏನೂ ಇಲ್ಲ.